ಕಂಪ್ಲೀಟಿಂಗ್ ಅ ಕೋರ್ಸ್. ಅಂದರೆ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿ ಒಂದು ಕೋರ್ಸನ್ನು ನನಗೆ ಗೊತ್ತಿದೆ, ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಲರ್ನಿಂಗ್ ಔಟ್ಕಮ್ ಆ್ಯಂಡ್ ವಾಟ್ಸ್ ದಟ್ ಕಾಂಪಿಟೆನ್ಸೀಸ್. ಲರ್ನಿಂಗ್ ಔಟ್ಕಮ್ಗೂ ಮತ್ತು ಕಾಂಪಿಟೆನ್ಸಿಗೂ ವ್ಯತ್ಯಾಸ ಇದೆ. ಲರ್ನಿಂಗ್ ಔಟ್ಕಮ್ ಈಸ್ ಅ ಲಾರ್ಜರ್ ಗೋಲ್. ಒಂದು ವರ್ಷದ ಅವಧಿ ಅಥವಾ ಒಂದು ಕೋರ್ಸ್ನ ಅವಧಿ ಮುಗಿದ ಮೇಲೆ ಅವನಲ್ಲಿ ಬರಬೇಕಾದ ಸ್ಕಿಲ್ಸು ಬದಲಾವಣೆ, ಸೊ ದಟ್ಸ್ ಬಿಹೇವಿಯರ್ ಚೇಂಜ್, his skills, knowledge, whatever he gets, that is learning outcome. And competencies are those in the process of acquiring that learning outcome. What are the small goals he is going to achieve? Those are things called what's that? Competencies. Competencies. Correct. So in the DSRT book, in the according to DSRT guidelines, so there are 8 learning outcomes have been mentioned in for English 8 standard. So we are going to discuss on those things. The first learning outcome is that, yeah. Sir, English ಅಲ್ಲಿ first learning outcome is foundational literacy ಅಂತ ಇದೆ. Foundational literacy. Their sounds. ಕನ್ನಡದಲ್ಲಿ ಬಹುಶಃ ಮೂಲಾಕ್ಷರಗಳು ಮತ್ತೆ ಅವುಗಳ ಸೌಂಡ್ಗಳನ್ನು ಗುರುತಿಡಿಯುತ್ತಾನೆ ಅಥವಾ ಬಳಸುತ್ತಾನೆ. ಫೌಂಡೇಶನ್ ಲಿಟರಸಿ ಬರುತ್ತದೆ. ಸೊ ಈ ಒಂದು ಲರ್ನಿಂಗ್ ಔಟ್ಕಮ್ ಇಟ್ ಇಸ್ ದ ಫಸ್ಟ್ ಔಟ್ಕಮ್ ಫಾರ್ ದಿ 8th ಸ್ಟ್ಯಾಂಡರ್ಡ್ ಇಂಗ್ಲಿಷ್. ಇಂಗ್ಲಿಷ್ ಅಲ್ಲಿ ಇರತಕ್ಕಂತ ಮೊದಲನೇ ಲರ್ನಿಂಗ್ ಔಟ್ಕಮ್. ಸೊ ವಾಟ್ ಆರ್ ದ ಕ್ಯಾನ್ ವಿ arrange or conduct in the classroom to master this learning outcome? ಸೊ ಕನ್ನಡ ಟೀಚರ್ಸ್ ಹೇಳ್ಬೋದು, ಇಂಗ್ಲಿಷ್ ಟೀಚರ್ಸ್ ಹೇಳ್ಬೋದು. ಕನ್ನಡದಲ್ಲಿ ಮೂಲಾಕ್ಷರಗಳನ್ನು ಗುರುತಿಡಿಯುತ್ತಾನೆ, ಬರೆಯುತ್ತಾನೆ ಬರ್ತದೆ ಅಷ್ಟೇ. ಮೂಲಾಕ್ಷರಗಳು ಮತ್ತೆ ಅದು ಬರಬೇಕು. ಈಗ ಹೇಳಿದ್ರೆ ರಗಸದಗಳು ಅನ್ಬೋದು. ಅದು ಲೋಯರ್ ಲೆವೆಲ್ಗೆ ಆಯಿತು, ಬಟ್ ಹೈಯರ್ ಲೆವೆಲ್ಗೆ ಮೂಲಾಕ್ಷರಗಳಲ್ಲಿ ಮತ್ತೆ ಬರ್ತವೆ. ಏನು ವರ್ಗೀಯ ವ್ಯಂಜನ ಸ್ವರಗಳು. ಇಂಗ್ಲೀಷಲ್ಲಾದರೆ ಯಾವ ಸೌಂಡ್ಸು, ಕಾನ್ಸನೆಂಟ್ ಸೌಂಡ್ಸ್, ಓವೆಲ್ ಸೌಂಡ್ಸ್, ದಿಪ್ತಾನ್ಸ್, ತ್ರಿಪ್ತಾನ್ಸ್ ಅವೆಲ್ಲವನ್ನು ಮಾಡ್ತಾನೆ ಅಂತ ಈ ಕಾಂಪಿಟೆನ್ಸಿ. ಸೊ ಈ ಕಾಂಪಿಟೆನ್ಸಿ ಅಚೀವ್ ಮಾಡಲಿಕ್ಕೆ ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ವಿ ಮೇ ಕಂಡಕ್ಟ್? ಕನ್ನಡದಾಗ ಹೇಳ್ರಿ ಅಥವಾ ಇಂಗ್ಲೀಷ್ನಾಗಾದ್ರೂ ಹೇಳ್ಬೋದು. ಯಾ ಪ್ಲೀಸ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಏನು ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ಬೋದು? ಸೊ ರೀಡ್ ದ ಗಿವನ್ ಪೋಯಮ್ ಆ್ಯಂಡ್ ಐಡೆಂಟಿಫೈ ದ ಡಿಫರೆನ್ಸ್ ಬಿಟ್ವೀನ್ ದ 2 ಡಿಫರೆಂಟ್ ಸೌಂಡ್ಸ್. ಒಂದು ಪೋಯಮನ್ನು ಕೊಟ್ಟು ಸೊ ಅಲ್ಲಿ 2 ಡಿಫರೆಂಟ್ ಸೌಂಡ್ ಏನೇನಿದೆ, ಈ ವರ್ಡ್ಗೂ ಈ ಲೆಟರ್ಗೂ ಅಥವಾ ಈ ರೈಮಿಗೂ ಈ ರೈಮಿಗೆ ಏನು ಡಿಫರೆಂಟ್ ಸೌಂಡ್, ರೈಮ್ ಬರಲ್ಲ. ಸೊ ಈ ವರ್ಡ್ಗೂ ಈ ವರ್ಡ್ಗೆ ಏನಿದೆ ವ್ಯತ್ಯಾಸ ಅಂತ ಹೇಳ್ಬೋದು. I ask the students to read the words given and fill them down with the respective columns, observing the letters and their sounds. Yeah, there are 40 English ಅಲ್ಲಿ ಬಹಳ ಸೌಂಡ್ಸ್ ಇದಾವೆ. ಯಾ ಸೌಂಡ್, ಬ ಸೌಂಡ್ ಸೇಮ್ ಇದೆ ಅನ್ನೋದನ್ನ ನೀವು ಅಂಡರ್ಲೈನ್ ಮಾಡಿದ್ರು ಆ ಆಕ್ಟಿವಿಟಿ ಕೊಡ್ಬೋದು. ನೆಕ್ಸ್ಟ್ ask the students to sing a rhyme given below and observe those words which are the same sound. So ಒಂದು ರೈಮ್ ಅನ್ನು ಕೊಟ್ಬಿಟ್ಟು ಇದರಲ್ಲಿ ಇರ್ತಕ್ಕಂಥ ಸೇಮ್ ರೈಮಿಂಗ್ ವರ್ಡ್ಸ್ ಯಾವುದು ಅದನ್ನ ಐಡೆಂಟಿಫೈ ಮಾಡಿ ಓದಿ ಅಂತ ಹೇಳ್ಬೋದು. And then use open resources such as dictionaries to know the phonetic symbols and sounds. ಡಿಕ್ಷನರಿಗಳನ್ನು ಕೂಡ ಯೂಸ್ ಮಾಡ್ಕೊಂಡು ನಾವು ಪರ್ಟಿಕ್ಯುಲರ್ಲಿ ಫೋನೆಟಿಕ್ ಡಿಕ್ಷನರಿ, ಪರ್ಟಿಕ್ಯುಲರ್ಲಿ ಯಾವ ಡಿಕ್ಷನರಿ, ಫೋನೆಟಿಕ್ ಡಿಕ್ಷನರಿ. ಅಲ್ಲಿ ಫೋನೆಟಿಕ್ ಡಿಕ್ಷನರಿ ನಾವು ಹೌ ಟು ಯೂಸ್ ಅಂತ ಕಲಿಸಿದ್ರೆ ವಿತೌಟ್ ಅವರ್ ಹೆಲ್ಪ್ ಆಲ್ಸೋ ಯು ಕ್ಯಾನ್ ರೀಡ್. ಅಲ್ಲಿ ಹೇಗೆ ಸೆಕೆಂಡ್ ಲರ್ನಿಂಗ್ ಔಟ್ಕಮ್ ಇಸ್ ದಟ್ listens to dialogues, poems, commentary of sports and games, speeches in news, debates on TV, radio and expresses their opinion on them. ಇವುಗಳನ್ನೆಲ್ಲ ಕೇಳಿಸ್ಕೊಂಡು, ಡೈಲಾಗ್ ಕೇಳಿಸ್ಕೊಂಡು, ಸ್ಪೀಚ್ ಕೇಳಿಸ್ಕೊಂಡು, ಡಿಬೇಟ್ ಕೇಳಿಸ್ಕೊಂಡು, ವಾಪಸ್ ಕಮೆಂಟ್ರಿ, ಸ್ಪೋರ್ಟ್ಸ್ ಕಮೆಂಟ್ರಿ ಕೇಳಿಸ್ಕೊಂಡು ಅದರ ಬಗ್ಗೆ ತನ್ನ ಸ್ವಂತ ಪದಗಳಲ್ಲಿ ಹೇಳುತ್ತಾನೆ. ಇದು ಸೆಕೆಂಡ್ LO. ಸೊ ವಾಟ್ ಆರ್ ದ ಆಕ್ಟಿವಿಟೀಸ್ ಯು ಮೇ ಕಂಡಕ್ಟ್ ಫಾರ್ ದಿಸ್ LO? In what way it will say? Yeah. Describing the picture is not at all, madam. Listening ಇದೆ. Describing picture is they have to express their opinion on them, like the last sports. Opinion on them or what? Listening cares. Listening to the dialogue poems and later on they have to express their opinion on them. So before that they need the describing of the picture of anyone. So here no. See madam, learning outcome is based on listening. Second that comes from writing and expression. But here listening the dialogues, he will fill up the answers. That's the listening, reading, given dialogue. Let the students listen the dialogue and role play. So you may allow them to do the role play. ಒಪಿನಿಯನ್ ನಾವು ಹೇಳ್ತಾನೆ ಅಥವಾ ನೀವು ಕೊಡಿದಂಥ ಕ್ವಶನ್ಗಳಿಗೆ ಆನ್ಸರ್ ಅನ್ನು ಹೇಳ್ತಾನೆ. ಕೇಳಿದಂಥ ಕ್ವಶನ್ ಅಂದ್ರೆ ಅದು ಆನ್ಸರ್ ಏನು, ಒಪಿನಿಯನ್ ಇರ್ತದೆ. ಯು ಆರ್ ಗೋಯಿಂಗ್ ಟು ಆಸ್ಕ್ ದಿ ಒಪಿನಿಯನ್ ಬೇಸ್ಡ್ ಕ್ವಶನ್ಸ್. ದಟ್ಸ್ ವಾಟ್ ಇಟ್ ಇಸ್. ಅಂಡ್ ಲಿಸನಿಂಗ್, ರೀಡಿಂಗ್, ಸ್ಪೋರ್ಟ್ಸ್ ಕಮೆಂಟ್ರಿ, ಗಿವನ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಬಿಫೋರ್ ದಿ recorded. If you are going to play a recorded sports commentary, in prayer itself you can give some questions. So for that questions, after listening the sports commentary, he is going to bring the
ಆನ್ಸರ್. ಆ ಸ್ಪೋರ್ಟ್ಸ್ ಕಮೆಂಟ್ರಿನ ಕೇಳಿಬಿಟ್ಟು ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕನ್ನಡದಲ್ಲಿ ಹೀಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ದೆನ್ ಪ್ಲೇಯಿಂಗ್ ದ ನ್ಯೂಸ್ ಆನ್ ರೇಡಿಯೋ ಆ್ಯಂಡ್ ಟಿವಿ, ಲಿಸನಿಂಗ್ ಟು ದ ಡಿಬೇಟ್ಸ್ ಆ್ಯಂಡ್ ಎಕ್ಸ್ಪ್ರೆಸಿಂಗ್ ದ ಆನ್ಸರ್. ಸೊ ಲಿಸನ್ ಮಾಡಿ ನ್ಯೂಸನ್ನು ಟಿವಿಯಲ್ಲಿ ಅಥವಾ ರೇಡಿಯೋದಲ್ಲಿ ಕೇಳಿಬಿಟ್ಟು ಕೂಡ ಆನ್ಸರ್ ಮಾಡ್ತಾರೆ, ಅದನ್ನ ಆನ್ಸರ್ ಹೇಳ್ತಾರೆ. ದಿಸ್ ಇಸ್ ದ ಆಕ್ಟಿವಿಟೀಸ್ ಫಾರ್ ಸೆಕೆಂಡ್ ಇಯರ್. ಆ್ಯಂಡ್ ಥರ್ಡ್ ಇಯರ್ ಇಸ್ ದಟ್ ಲರ್ನಿಂಗ್ ಔಟ್ ಆಫ್ 3 ಲಿಸನ್ಸ್ ಆ್ಯಂಡ್ ರೆಸ್ಪಾನ್ಸ್ ಅಕಾರ್ಡಿಂಗ್ಲಿ ಅಂತಹ. ಸೊ ಅನೌನ್ಸ್ಮೆಂಟ್ ಇರೋದನ್ನ ಕೇಳಿಸ್ಕೊಳ್ತಾನೆ ಮತ್ತು ಅದಕ್ಕೆ ರೈಟ್ ವೇದಲ್ಲಿ ರೆಸ್ಪಾಂಡ್ ಮಾಡ್ತಾನೆ, ಏಬಲ್ ಆಗಿರ್ತಾನೆ ಅಂತ ಹೇಳಿ. ಸೊ ಇದಕ್ಕೆ ನೀವು ರೆಕಾರ್ಡಿಂಗ್ಸ್ನ ಯೂಸ್ ಮಾಡ್ಬೋದು, ಅಥವಾ ನೀವು ಓದಿ ಹೇಳ್ಬೋದು, ಅಥವಾ ಬೋರ್ಡ್ ಮೇಲೆ ಬರೆದು ಯಾರೋ ಒಬ್ಬರನ್ನ ಓದಿಸಿ ಸೊ ಏನು ಹೇಳ್ತದೆ ಆ ಥರದ ಕ್ವಶನ್ ಕೇಳ್ಬೋದು. ವಾಟ್ ಆರ್ ದ ಮಟೀರಿಯಲ್ಸ್ ಹಿಯರ್ ಯೂಸ್ಡ್ ಹಿಯರ್? ಪ್ಲೇಯಿಂಗ್ ದ ಅನೌನ್ಸ್ಮೆಂಟ್ಸ್, ರೀಡಿಂಗ್ ಔಟ್, ರೈಲ್ವೆ ಸ್ಟೇಷನ್, ಸ್ಕೂಲ್ ಪ್ರೇಯರ್, ಇದು ನಮ್ಮ ಆಕ್ಟಿವಿಟಿ ಬುಕ್ಕಲ್ಲಿ ಕೂಡ ಬಂದಿದೆ ಆಲ್ಮೋಸ್ಟ್ ಆಗಿ. ಆ್ಯಂಡ್ ಮ್ಯಾಚಿಂಗ್ ಗೇಮ್ ಹೇಗೆ ಮಾಡ್ಬೋದು ಇದಕ್ಕೆ? ಹೌ ಕ್ಯಾನ್ ವಿ ಅರೇಂಜ್? ಅನೌನ್ಸ್ಮೆಂಟ್ಗೆ ಮ್ಯಾಚಿಂಗ್ ಗೇಮನ್ನು ಹೇಗೆ ಮಾಡ್ಬೋದು? ರೆಸ್ಪಾಂಡ್ 2 ಗ್ರೂಪ್ಸ್ ಮಾಡಿ, ಒಂದು ಕಡೆ ಓದ್ತಾರೆ, ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ, ಇಲ್ಲಿ ಅವ್ರು ಓದಿದ್ದಕ್ಕೆ ಇವ್ರು ಕ್ವಶನ್ ಕೇಳಬೇಕು. ಈ ಥರದ ಗ್ರೂಪ್ಗಳನ್ನು ಮಾಡ್ಕೊಂಡು ಕೂಡ ಮಾಡ್ಬೋದು. ಆ್ಯಂಡ್ ರೈಟಿಂಗ್ ಅ ನೋಟಿಸ್ ಆ್ಯಂಡ್ ಮೇಕಿಂಗ್ ಟು ರೀಡ್ ಇಟ್ ಆ್ಯಂಡ್ ರೆಸ್ಪಾಂಡ್. ಸೊ ಅವರನ್ನೇ ಕೂಡ ನಾವು ರೈಟಿಂಗ್ ನಾವೇ ಬರೀಬೋದು ಅಥವಾ ಹುಡುಗರಿಗೆ ಬರ್ಸೋಕ್ಕೆ ಕೂಡ ಹೇಳ್ಬೋದು ನೋಟಿಸ್ಗಳನ್ನು. ಅದನ್ನು ಓದಿ ಏನೇನು ಇನ್ಫಾರ್ಮೇಷನ್ ಇತ್ತು, ಯಾವ ವಿಚಾರದ ಬಗ್ಗೆ ಅನೌನ್ಸ್ಮೆಂಟ್ ಇತ್ತು, ವಾಟ್ ಈಸ್ ದ ಅನೌನ್ಸ್ಮೆಂಟ್, ವೆನ್ ಇನ್ ದ ಮೀಟಿಂಗ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್, ಅಥವಾ ವೆನ್ ದ ಸ್ಪೋರ್ಟ್ಸ್ ಆರ್ ಗೋಯಿಂಗ್ ಟು ಸ್ಟಾರ್ಟ್, ಈ ಥರದ ಅನೌನ್ಸ್ಮೆಂಟ್ಸ್ಗಳನ್ನು ಹೇಳ್ಬೋದು. ವೆನ್ ದ ಟ್ರೈನ್ ಗೋಯಿಂಗ್ ಟು ಲೀವ್, ಆ ಥರದ ಅನೌನ್ಸ್ಮೆಂಟ್ಸ್. ಆ್ಯಂಡ್ ಆಸ್ಕಿಂಗ್ ಟು ರೈಟ್ ಅ ನೋಟಿಸ್. ಸೊ ಆಫ್ಟರ್ ಸಮ್ ಡೇಸ್ ಅಥವಾ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಅವರನ್ನೇ ಒಂದು ನೋಟಿಸ್ ಬರೀರಿ ಅಂತ ಹೇಳ್ಬೋದು ನಾವು. ಆ್ಯಂಡ್ ದೆನ್ ಆಸ್ಕಿಂಗ್ ಟು ರೈಟ್ ಅನೌನ್ಸ್ ಎ ನೋಟಿಸ್ ಇನ್ಸ್ಟ್ರಕ್ಷನ್ಸ್. ಸೊ ಬರೋದು ಅವರೇ ಅನೌನ್ಸ್ ಮಾಡಿ ಅಂತ ಹೇಳ್ಬೋದು, ಅಥವಾ ಅವರೇ ವಾಟ್ಸ್ ದಟ್ ಇನ್ಸ್ಟ್ರಕ್ಷನ್ ಅನೌನ್ಸ್ ಅವರೇ ಮಾಡಬೇಕು ಮತ್ತು ನಾವು ಹೇಳ್ಬೋದು ಮತ್ತು ಕ್ವಶನ್ಗಳನ್ನ ಕೇಳ್ಬೋದು, ಆ ಥರ ಮಾಡಿಸ್ಬೋದು. ಆ್ಯಂಡ್ ವರ್ಡ್ ಮೇಜ್ ಆ್ಯಕ್ಟಿವಿಟಿ. ಸೊ ಅನೌನ್ಸ್ಮೆಂಟಲ್ಲಿ ಇರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ನ ವರ್ಡ್ ಮೇಜಲ್ಲಿ ತುಂಬೋದು. ಎಟ್ ವಾಟ್ ಟೈಮ್ ದ ಟ್ರೈನ್ ಇಸ್ ಗೋಯಿಂಗ್ ಟು ಲೀವ್ ಎಟ್ 11 o'clock, ಅಲ್ಲಿ ಒಂದು ಆಪ್ಷನ್ ಕೊಡ್ಬೋದು ನಾವು. ದ ಟ್ರೈನ್ ಇಸ್ ಗೋಯಿಂಗ್ ಟು ಲೀವ್ ಫ್ರಮ್ ಪ್ಲಾಟ್ಫಾರ್ಮ್ ನಂಬರ್, ಅಥವಾ ಫ್ರಮ್ ದ ಸ್ಟೇಷನ್ ಪೆರಂಬೂರ್, ಸಮಥಿಂಗ್ ಎಲ್ಸ್, ಹಾವೇರಿ, ಮಾಡಿ ಈ ಥರ ವರ್ಡ್ ಬೇಸ್ ಗೇಮನ್ನು ಮಾಡ್ಬೋದು ಅದರಲ್ಲಿ. ಆ್ಯಂಡ್ ಎನಾಕ್ಟಿಂಗ್ ರೈಲ್ವೆ ಸ್ಟೇಷನ್ ಸಿಚುವೇಶನ್ ಆ್ಯಂಡ್ ಅನೌನ್ಸ್ಮೆಂಟ್, ಇದನ್ನು ಕೂಡ ಮಾಡ್ಬೋದು. ಹುಡುಗರನ್ನ ಒಂದು ಕಡೆಯಿಂದ ಟ್ರೈನ್ ಮಾಡಿ ಒಬ್ಬ ಸ್ಟೇಷನ್ ಮಾಡಿರೋ ಒಬ್ಬ ಅನೌನ್ಸ್ಮೆಂಟ್, ಒಬ್ಬರು ಟ್ರಾವೆಲರ್, ಈ ಥರದ್ದೆಲ್ಲವನ್ನು ಮಾಡಿ ಕೂಡ ಇದನ್ನು ನಾವು ಎನಾಕ್ಟ್ ಕೂಡ ಮಾಡ್ಬೋದು ಈ ಲರ್ನಿಂಗ್ ಎಲೋ. ಸೊ ದಿಸ್ ಇಸ್ ದ ಥರ್ಡ್ ಎಲೋ. So what's that third yellow? He responds to the announcements made at different places. So learning outcome 4 is that narrate the stories and real life experiences in English. So step by step it is going on. ತನ್ನ ಜೀವನದಲ್ಲಿ ನಿಜವಾಗ್ಲೂ ಕಂಡಂಥ ಘಟನೆಗಳನ್ನು ಮತ್ತು ಸ್ಟೋರಿಗಳನ್ನು ಹೇಳ್ತಾನೆ, ವಿವರಿಸಿ ಹೇಳ್ತಾನೆ. ನೆರೇಟಿಂಗ್ ಅಂದರೆ ಹೇಳ್ಕೊತ ಹೋಗೋದು ಅಂತ ಆಗ್ತದೆ. ಸೊ ದಿಸ್ ಇಸ್ ದ 4th ಲರ್ನಿಂಗ್ ಔಟ್ಕಮ್. ಫಾರ್ ದಿಸ್ ಆಕ್ಟಿವಿಟಿ ವಾಟ್ ವಿ ಮೇ ಡು, ಏನು ಮಾಡ್ಬೋದು ಇದಕ್ಕೆ? ಇನ್ ದ ಬಿಗಿನಿಂಗ್ ವಿ ಮೇ ಟೆಲ್ ದ ಸ್ಟೋರೀಸ್ ಫಸ್ಟ್. ನಾವೇ ಬಿಗಿನಿಂಗಲ್ಲಿ ಸ್ಟೋರೀಸ್ ಹೇಳಬೇಕು. ಆಫ್ಟರ್ ಲಿಸನಿಂಗ್ ಫಾರ್ ದ ಲಾಂಗ್ ಟೈಮ್, ಒಂದಿಷ್ಟು ದಿನಗಳ ಕೇಳಿ ಆದಮೇಲೆ ವಿ ಮೇ ಗಿವ್ ಅ ಸ್ಮಾಲ್ ಸ್ಟೋರಿ ಆ್ಯಂಡ್ ರೀಡ್ ಇಟ್ ಔಟ್ ಆ್ಯಂಡ್ ನೆರೇಟ್ ಹಿಯರ್. ಒಂದಿಷ್ಟು ವಿತ್ ಪಿಕ್ಚರ್ ಸ್ಟೋರೀಸ್ ಕೊಡ್ಬೋದು ಬಂದು ಬಿಗಿನಿಂಗಲ್ಲಿ. ಆಮೇಲೆ ವಿತೌಟ್ ಪಿಕ್ಚರ್ ಸ್ಟೋರಿ ಕೊಡ್ಬೋದು. ಕೊಟ್ಬಿಟ್ಟು ನೀವೇ ಇಲ್ಲಿ ಬಂದು ನೆರೇಟ್ ಮಾಡಿ. ಈ ಥರ ಟೆಕ್ನಿಕನ್ನು ಇದರಲ್ಲಿ ಉಪಯೋಗಿಸ್ಕೊಂಡು ಡೆವಲಪ್ಮೆಂಟ್ ಮಾಡ್ಬೋದು. ಸಮ್ ಐಡಿಯಾಸ್ ಆರ್ ಹಿಯರ್. ನೆರೇಟಿಂಗ್, ಮೇಕಿಂಗ್ ಟು ರೀಡ್ ಅ ಸ್ಟೋರಿ ಆ್ಯಂಡ್ ಎಕ್ಸ್ಪ್ಲೇನ್ ಟು ದ ಸಮರೈಸ್ ಮೋರಲ್ ಆಫ್ ದ ಸ್ಟೋರಿ ಲೈಕ್ ದಿಸ್. ನೀವೇ ಹೇಳ್ಬೋದು ಫಸ್ಟ್, ಅಥವಾ ಅವ್ರನ್ನೇ ಓದಿ ಅದರ ಸಮರಿ ಏನಿದೆ, ಅಥವಾ ನೀನೇ ಬಂದು ಎಕ್ಸ್ಪ್ಲೇನ್ ಮಾಡು, ಅಥವಾ ನೀನೇ ಸ್ಟೋರಿಯನ್ನು ರೀಡ್ ಬುಕ್ ಕೊಟ್ಬಿಟ್ಟು ಓದಿ, ಆ ಥರ ಮಾಡ್ಬೋದು. ಎನೆಕ್ಟಿಂಗ್ ದ ಸ್ಟೋರೀಸ್, ಯು ಮೇ ಮೇಕ್ ದ ಗ್ರೂಪ್ಸ್. You may tell the students to enact the stories. One will be cow, one will be tiger, one will be fox, one will be like this. They will enact. This method can be used. And divide the class and make to tell the stories. Class ಅನ್ನು ಡಿವೈಡ್ ಮಾಡಿ, ನೀವೊಂದು ಸ್ಟೋರಿ ಹೇಳಿ, ನೀವೊಂದು ಸ್ಟೋರಿ, ಅಥವಾ ಇವ್ರದ್ದು ಏನೋ ಹೇಳ್ತಾರೆ ಹಿಂಟನ್ನು, ಆ ಸ್ಟೋರಿಗೆ ಅವ್ನು ಜಾಯಿನ್ ಮಾಡಬೇಕು. ಈ ಥರದ್ದು ಮಾಡ್ಬೋದು. ಆ್ಯಂಡ್ ದೆನ್ ಗಿವಿಂಗ್ ಕ್ಲೂಸ್ ಆ್ಯಂಡ್ ಮೇಕಿಂಗ್ ಟು ಟೆಲ್ ದ ರೈಟ್ ಅ ಸ್ಟೋರಿ. ಇದನ್ನು ಪಿಕ್ಚರ್ ಸೀರೀಸ್ ಆಫ್ ಪಿಕ್ಚರ್ಸ್ ಕೊಟ್ಬಿಟ್ಟು ಅದ್ರ ಸ್ಟೋರಿ ಬರೀರಿ ಅಂತ ಹೇಳ್ಬೋದು. ಒಂದು ಮೊಲ ಹೋಗುತ್ತೆ, ಬಾವಿ ನೋಡುತ್ತೆ, ವಾಪಸ್ ಬರುತ್ತೆ, ಚಿತ್ರ ನೋಡುತ್ತೆ, ಸಿನಿಮಾ ಕರ್ಕೊಂಡು ಹೋಗ್ತದೆ. ಸೊ ದಿಸ್ ಕೈಂಡ್ ಆಫ್ ಪಿಕ್ಚರ್ ಕೊಟ್ಬಿಟ್ಟು ಅದಕ್ಕೆ ಸ್ಟೋರಿ ಬರೀರಿ ಅಂತ ಹೇಳ್ಬೋದು ನಾವು. ಪಿಕ್ಚರ್ ಸೀರೀಸನ್ನು ಕೊಟ್ಟು ಸ್ಟೋರಿ ಡೆವಲಪ್ಮೆಂಟ್ ಮಾಡಿ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಸರ್ಕಲ್ ಸ್ಟೋರಿ, ಗಿವಿಂಗ್ ಕ್ಲೂಸ್ ಆ್ಯಂಡ್ ಮೇಕಿಂಗ್ ಟು ಟೆಲ್ ದ ಸ್ಟೋರಿ. ಸೊ ಕ್ಲೂಸ್ ಇಟ್ ಈಸ್ ಇನ್ ದ 10th and 9th ಸ್ಟ್ಯಾಂಡರ್ಡ್ ನಮ್ಮಲ್ಲಿದೆ. ಕ್ಲೂಸ್ ಕೊಟ್ಬಿಟ್ಟು ಅಲ್ಲೊಂದು ಪಾಕ್ಸ್, ಕ್ರೌ, ಪೀಸ್ ಆಫ್ ಥ್ರೆಡ್ ಲೈಕ್ ದಿಸ್. ಹಿಂಟ್ಸ್ ಕೊಟ್ಬಿಟ್ಟು ನಾವು ಸ್ಟೋರಿಯನ್ನು ಡೆವಲಪ್ ಮಾಡಿ ಅಂತ ಹೇಳ್ಬೋದು. ಆ್ಯಂಡ್ ಸರ್ಕಲ್ ಸ್ಟೋರಿ ಮೀನ್ಸ್ ಯು ಕ್ಯಾನ್ ಮೇಕ್ ಅ ಸರ್ಕಲ್ ಆಫ್ ಸ್ಟೂಡೆಂಟ್ಸ್. ಒನ್ ವಿಲ್ ಟೆಲ್ ಒನ್ ಥಿಂಗ್, ಹಿ ಹ್ಯಾವ್ ಟು ಜಾಯಿನ್ ಕ್ರಿಯೇಟಿಂಗ್ ದೇರ್ ಓನ್ ಸ್ಟೋರೀಸ್. ಲೆಟ್ ಇಟ್ ಬಿ ಎನಿ ಸ್ಟೋರಿ. ಆ ಸ್ಟೋರಿ ಹೆಂಗಾರ ಮುಗಿಲಿ, ಹೆಂಗಾರ ಆರಂಭ ಆಗಲಿ, ಬಟ್ ಲೆಟ್
ಯು ಕನ್ಸ್ಟ್ರಕ್ಟ್ ಸ್ಟೋರಿ ಅಥವಾ ಅದ್ರ ಬಗ್ಗೆ ಮಾತಾಡಿ, ಇಮ್ಯಾಜಿನೇಷನ್ ಮಾಡಿಕೊಂಡು ಕ್ರಿಯೇಟಿವ್ ಆಗಿ ಸ್ಟೋರಿ ಏನು ಮಾಡ್ಬೋದು. ಈ ಥರ ಒಂದು ಡೋರೆಮಾನ್ ಕೊಟ್ಬಿಟ್ರೆ ಹೇಳ್ಬಿಡ್ತಾರೆ, ಡೋರೆಮಾನ್ ಚಿತ್ರ, ಶಕ್ತಿಮಾನ್ ಚಿತ್ರ ಏನು ಕೊಟ್ಟರೆ ಹೇಳ್ತಾರೆ, ದೇವಿ ಮೋಟೋ ಮತ್ತು ಆ ಚಿತ್ರಗಳನ್ನು ಕೂಡ ಕೊಟ್ಟರೆ ಹೇಳ್ತಾರೆ. ದಟ್ಸ್ ಆ್ಯಂಡ್ ಲೈಫ್ ಸ್ಟೋರೀಸ್ ಆಫ್ ಓನ್ ಆರ್ ಗ್ರೇಟ್ ಲೀಡರ್ಸ್. ತಮ್ಮ ಸ್ಟೋರಿಗಳನ್ನು ಬೇಕಾದ್ರೆ ಹೇಳ್ಬೋದು, ಅಥವಾ ಗ್ರೇಟ್ ಲೀಡರ್ ಸ್ಟೋರಿ ಓದಿ ಅದನ್ನು ಬಂದು ಹೇಳು. ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಆಗಿರ್ಬೋದು, ಅಂಬೇಡ್ಕರ್, ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ದೇ ಮೇ ರೀಡ್ ಇಟ್ ಆ್ಯಂಡ್ ದೇ ಮೇ ಕಮ್ ಆ್ಯಂಡ್ ನರೇಟ್ ದ ಸ್ಟೋರಿ ಆರ್ ಲೈಫ್ ಸ್ಟೋರಿ ಆ್ಯಂಡ್ ಪಿಕ್ ಆ್ಯಂಡ್ ಸ್ಪೀಕ್. ಒಂದಿಷ್ಟು ಟಾಪಿಕ್ಗಳನ್ನು ಬರೆದ್ಬಿಟ್ಟು ನೀವು ಹಾಕಿ ಅದ್ರ ಬಗ್ಗೆ ಮಾತಾಡಿ. ದಟ್ ಕ್ಯಾನ್ ಬಿ ಯೂಸ್ ಹಿಯರ್. ಆ್ಯಂಡ್ ಟಾಕ್ ಅಬೌಟ್ ಪಾಸ್ಟ್. ನಿಮ್ಮ ಪಾಸ್ಟಲ್ಲಿ ಏನಾದರೂ ಒಂದು ವಿಶೇಷ ಘಟನೆ, ಹ್ಯಾಪಿ ಮೂಮೆಂಟ್, ಸ್ಯಾಡ್ ಮೂಮೆಂಟ್ ಲೈಕ್ ದಿಸ್, ಯು ಕ್ಯಾನ್ ಮೇಕ್ ದಟ್ ಟು ರೈಟ್. ಟಾಕ್ ಅಬೌಟ್ ಎಕ್ಸ್ಪೀರಿಯನ್ಸ್, ಆಪರೇಟ್ ಹೆದರಿಕೆ ಆಗಿದ್ದು, ಫನ್ ಆಗಿದ್ದು, ಅಥವಾ ಸ್ಯಾಡ್, ಫೇರ್, ಜಾತ್ರೆಗೆ ಹೋಗಿದ್ದು, ಸ್ಪೋರ್ಟ್ಸಲ್ಲಿ ಆಗಿತ್ತು. ಸೊ ದಿಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ಕ್ಯಾನ್ ಬಿ ಯೂಸ್ಡ್ to develop the learning outcome, narrates the life stories, the real incidents and stories. ಇದನ್ನು ಉಪಯೋಗಿಸ್ಕೋಬಹುದು ಈ ಥರದ ಆಕ್ಟಿವಿಟೀಸ್ ಲರ್ನಿಂಗ್ ಔಟ್ಕಮ್ 4. And learning outcome 5 is that answer the textual and non-textual questions after comprehension, draws inference, draws character sketch. ಇಲ್ಲಿ ಟೆಕ್ಸ್ಚುಯಲ್ and non-textual. ಟೆಕ್ಸ್ಚುಯಲ್ ಅಂದರೆ ನಾವು ಅಕ್ಷರದಲ್ಲಿ ಬರೆದಿದ್ದು, non-textual ಅಂದರೆ ಪಿಕ್ಚರಲ್ಲಿ, ಚಿತ್ರದಲ್ಲಿ ತೋರಿಸಿದ್ದು. ಆ ಥರ ಎರಡಕ್ಕೂ ಕೂಡ ಏನು ಮಾಡ್ತಾನೆ, ಅಲ್ಲಿ ಕ್ವಶನ್ಸ್ಗಳನ್ನು ಅದನ್ನು ಚಿತ್ರಗಳನ್ನು ನೋಡಿ, ಕ್ವಶನ್ನು ಚಿತ್ರರೂಪದಲ್ಲಾದ್ರೂ ಇರಲಿ ಅಥವಾ ಬರಹ ರೂಪದಲ್ಲಾದ್ರೂ ಇರಲಿ, ಆ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾನೆ. ಫಾರ್ ಎಕ್ಸಾಂಪಲ್ ಸೈನನ್ನು ತೋರಿಸಿ ಇದು ಯಾವ ಕಡೆ ಹೋಗುತ್ತೆ ಅಂದರೆ ಬಲಕ್ಕೆ ಹೋಗುತ್ತೆ. ಒಂದು ವೇಳೆ ನಾವು ಕ್ವಶನ್ ಮಾರ್ಕ್ ತೋರಿಸಿ ಅಥವಾ ಹಿಂಗೆ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ ಈ ಸ್ಯಾಡ್ ಅಂತ ಹೇಳುತ್ತೆ. ಆ ಥರದ ಸಿರೀಸ್ ಆಫ್ ಪಿಕ್ಚರ್ ಮಾಡಿಬಿಟ್ಟು. ಸೊ ಸಮ್ ಆಫ್ ದ ಆಕ್ಟಿವಿಟೀಸ್ ಫಾರ್ ದಿಸ್ ಲರ್ನಿಂಗ್ ಔಟ್ಕಮ್: ರೀಡಿಂಗ್ ಸ್ಟೋರೀಸ್, ಅನ್ಸೀನ್ ಪ್ಯಾಸೇಜ್ ಓದಿ ಹೇಳ್ಬೋದು. ರಿಟರ್ನ್ ಎಕ್ಸ್ಪೀರಿಯನ್ಸಸ್, ಯಾರೋ ಒಬ್ಬರು ರಿಟರ್ನ್ ಎಕ್ಸ್ಪೀರಿಯನ್ಸ್ ಬರೆದಿದ್ದಾರೆ, ಪೋಯಮ್ ಓದಿ ಹೇಳ್ಬೋದು. ನ್ಯೂಸ್ ಆರ್ಟಿಕಲ್ಸ್, ಆನ್ಸರಿಂಗ್ ದ ಕ್ವಶನ್ಸ್. ಸೊ ಇದು ಯಾವುದಾರ ರೀಡಿಂಗ್ ಸ್ಟೋರೀಸ್ ಓದಿ, ಅನ್ಸೀನ್ ಪ್ಯಾಸೇಜ್ ಓದಿ, ರಿಟರ್ನ್ ಎಕ್ಸ್ಪೀರಿಯನ್ಸಸ್ ಓದಿ, ಪೋಯಮ್ಸ್ ಆ್ಯಂಡ್ ನ್ಯೂಸ್ ಆರ್ಟಿಕಲ್ಸ್. ಆಫ್ಟರ್ ರೀಡಿಂಗ್ ದೀಸ್ ಥಿಂಗ್ಸ್ he will be able to comprehend ಅಂದರೆ ಅರ್ಥ ಮಾಡಿಕೊಳ್ಳುತ್ತಾನೆ, ಅರ್ಥೈಸಿಕೊಳ್ಳುತ್ತಾನೆ. Then answers your questions. So on the basis of that passage or picture, you are going to ask some questions. On the basis of the poem, you are going to ask some questions. For that questions, you will be able to answer. This is the fifth. And pie chart. So this is also very important thing is that in textual and non-textual question ಇರ್ತದ, ಚಿತ್ರ ನೋಡ್ಬಿಟ್ಟು ಬರೆಯೋದು. ಸೊ ಪ್ರೊಡಕ್ಷನ್ ಅದು ಯಾವುದೋ ಒಂದು ಕೊಟ್ಟಿರ್ತಾರೆ, ಸೀರೀಸ್ ಆಫ್ ಪ್ರೊಡಕ್ಷನ್ಸ್, ಇಯರ್ಸ್ ಆಫ್ ಪ್ರೊಡಕ್ಷನ್ಸ್ ಆಫ್ ಎ ಕಂಪನಿ. So after this, looking at the picture, so he will tell in what year the production was high, what year the production was low, what year the production was average. These kind of, you will be able to answer these kind of questions. And these kind of questions will be asked in NAS, CSAS, KSQs. That's it. And the pie charts, bar graphs, line graphs. Describe the pictures orally written. Orally ಹೇಳ್ತಾನೆ ಮತ್ತು ರಿಟರ್ನ್ ಕೂಡ ಡೆವಲಪ್ ಮಾಡಬೇಕು ನಾವು. That's the learning outcome activities. So learning outcome is that answer the textual and non-textual questions. ಇದನ್ನ ಹೇಳ್ತೀವಿ ನಾವು ಈಗ. Learning outcome 6 is that refers to a dictionary, thesaurus and encyclopedia as a reference book for meaning and spelling by reading and writing. So learning outcome 6 is that by the end of the 8th standard, you will be able to use the dictionaries in effective manner to find the meaning, supposite words or synonyms. You will be able to use the encyclopedia to get the information. That is the learning outcome. So how are you going to develop this learning outcome? ಈ learning outcome ಅನ್ನು ನಾವು ಹೇಗೆ ಡೆವಲಪ್ ಮಾಡಬಹುದು? Any answers? ಈ ಲರ್ನಿಂಗ್ ಔಟ್ಕಮ್ ನಾವು ಹೇಗೆ ಡೆವಲಪ್ ಮಾಡಬಹುದು?